ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಸಚಿನ್ ಬಾರಟ್ಟಿ. ಇವತ್ತು ನಾನು ನಿಮ್ಮೊಂದಿಗೆ ತುಂಬ ಅರ್ಥಗರ್ಭಿತವಾದ ತುಂಬ ಡೀಪ್ ಸ್ಟೋರಿಯೊಂದಿಗೆ ಬಂದಿದ್ದೇನೆ. ಸ್ಪಿರಿಚುವಾಲಿಟಿ ದೃಷ್ಟಿಯಂತ್ರ ಮತ್ತು ವೈಚಾರಿಕತೆ ಅಂತ ನೋಡೋದಾದರೆ ನಿಮ್ಮದು ಅಂತ ಈ ಭೂಮಿ ಮೇಲೆ ಯಾವುದು? ಏನಂತೀರ? ಯಾವುದು ನಿಮ್ಮದು? ನಿಮ್ಮ ಹೆಸರು, ನಿಮ್ಮ ಬಟ್ಟೆ, ನಿಮ್ಮ ಆಸ್ತಿ, ನಿಮ್ಮ ಮನೆ, ನಿಮ್ಮ ಉದ್ಯೋಗ, ಯಾವುದು ನಿಮ್ಮದು? ಇದರ ಕುರಿತಾಗಿ ನಾನೊಂದು ಸ್ಟೋರಿ ಹೇಳ್ತೀನಿ. ಒಂದು ಸಲ ಈ ಭೂಮಿ ಮೇಲೆ ಭಗವಂತ ಬರ್ತಾನೆ. ಬಂದಾಗ ಹಿಂಗೆ ಒಬ್ಬನ ಭೇಟಿಯಾಗಿ ಕೇಳ್ತಾನೆ, ನಿಂದಂತ ಏನಿದೆ ಇದರಲ್ಲಿ? ಮನುಷ್ಯ ಹೇಳ್ತಾನೆ, ಹೊಲ ಇದೆ, ಮನೆ ಇದೆ, ನನಗೆಲ್ಲ ಮಕ್ಕಳಿದ್ದಾರೆ, ಅವರೆಲ್ಲ ನಿಂದಲ್ಲ. ನಿಂದು ಅಂತ ಏನಿದೆ? ನನ್ನ ಹೆಸರಿದೆ, ನನ್ನ ಆಸ್ತಿ ಇದೆ, ನನ್ನ ವಿದ್ಯೆ ಇದೆ, ಅದನ್ನೆಲ್ಲ ನೀನು ಬಿಟ್ಟು ಹೋಗ್ಬೋದು ಒಂದಿನ. ನಿಂದಂತ ಏನಿದೆ? ಅವಾಗ ಮನುಷ್ಯ ವಿಚಾರ ಮಾಡ್ತಾನೆ, ಈ ದೇಹ ಇದೆ, ಈ ದೇಹ, ಈ ಶರೀರ ನಂದು. ದೇವರು ಹೇಳ್ತಾನೆ, ಶರೀರನೂ ಒಂದಿನ ಬಿಟ್ಟು ಹೋಗ್ಬೇಕಾಗಬಹುದು, ಶರೀರನೂ ಒಂದಿನ ಮಣ್ಣಿನಲ್ಲಿ ಮಣ್ಣಾಗ್ಬಿಡುತ್ತೆ. ನಿಂದಂತ ಏನಿದೆ? ಈ ಆತ್ಮ ನಂದಿದೆ, ಆತ್ಮನು ಪರಮಾತ್ಮ ಕೊಟ್ಟದ್ದು, ಅದು ನಿಂದಲ್ಲ. ನಿಂದೇನು? ಆಗ ಮನುಷ್ಯ ವಿಚಾರ ಮಾಡ್ತಾನೆ, ಹಾಗಾದರೆ ನಂದೇನು? ಅವನು ಕನ್ಫ್ಯೂಸ್ ಆಗಿಬಿಡ್ತಾನೆ. ದೇವರನ್ನ ಕೇಳ್ತಾನೆ, ಹಾಗಾದರೆ ನಂದೇನು? ನೀನೇ ಉತ್ತರ ಹೇಳು. ದೇವರು ಹೇಳ್ತಾನೆ, ಈ ಕ್ಷಣ, ಈ ಘಳಿಗೆ ನಿಂದು, ಪ್ರತಿಯೊಂದು ಕ್ಷಣನೂ ನಿಂದು. ಪ್ರತಿಯೊಂದು ಕ್ಷಣದಲ್ಲಿ ನೀನೇನು ಮಾಡ್ತೀಯ ಅದು ನಿಂದು. ದೇವರು ಹೇಳ್ತಾನೆ, ಇಷ್ಟೊಂದು ಅದ್ಭುತವಾದಂಥ ಕ್ಷಣಗಳನ್ನು ನಾನೇನು ಕೊಟ್ಟಿದ್ದೆ, ಅದು ನಿಂತು. ಅದನ್ನು ನೀನು ಮನಸ್ಫೂರ್ತಿ ಅರ್ಥಗರ್ಭಿತವಾಗಿ ಬದುಕುವುದನ್ನು ಮರೆತು ನೀನು ಮಾಯಾಲೋಕದಲ್ಲಿ, ಮೋಹದಲ್ಲಿ ಅದು ನಂದು ಇದು ನಿಂದು ಅಂತ ಬದುಕ್ತಾ ಇದ್ದೀಯಾ ಅಂತಂದಾಗ ಮನುಷ್ಯನಿಗೆ ಜ್ಞಾನೋದಯವಾಗುತ್ತೆ. ಈ ಸ್ಟೋರಿ ನನಗೆ ವೈಯಕ್ತಿಕವಾಗಿ ತುಂಬ ಹಿಡಿಸಿದೆ. ನೀವು ಇನ್ನೊಂದು ಸಲ ವಿಚಾರ ಮಾಡಿ, ಇನ್ನೊಂದು ಸಲ ನೋಡಿ. ನಾನು ಮತ್ತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.